ಇದು ವೆಡ್ನೆಸ್ಡೇ ಮಿನಿ ವ್ಲಾಗ್. ಊರೊಳಗಡೆನೇ ಒಂದು ಫಂಕ್ಷನ್ ಇತ್ತು, ಬೀಗರೂಟ ಆಯಿತು. ಮತ್ತು ನಮ್ಮ ಚಿಕ್ಕಪ್ಪನ ಮಗನ ಮನೇಲಿ ಒಂದು ಫಂಕ್ಷನ್ ಇತ್ತು. ಅಲ್ಲಿ ಎರಡು ಕಡೆಗೂ ಹೋಗಬೇಕಾಗಿತ್ತು. ಅಣ್ಣ ಬೇರೆ ಎರಡು ಸೈಡು ಹೋಗ್ರಿ ಅಂತ ಹೇಳ್ಬಿಟ್ಟಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೊಟ್ವಿ. ಅಕ್ಕ ಬಂದರು. ಅಕ್ಕ ಬಂದಿದ್ದಾದಮೇಲೆ ಫಸ್ಟು ಬೀಗರೂಟಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ, ಆಮೇಲೆ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೊರಟ್ವಿ. ಅದಕ್ಕೆ ಓಡ್ ಸ್ಯಾರಿಗೆ ವೆಲ್ವೆಟ್ ಬ್ಲೌಸ್ ಮ್ಯಾಚ್ ಮಾಡಿದರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದರು. ಬೀಗರೂಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಬ್ಲೂ ಸ್ಟೋನಲ್ಲಿ ಒಂದು ಡೈಮಂಡ್ ಚೀಟಿ ಹಾಕಿದ್ವಿ. ಪ್ರೀತು ಲಾಸ್ಟ್ ಟೈಮ್ ಓಲೆ ತೊಗೊಂಡಿದ್ದಾಗ ಅವ್ರು ಚೀಟಿ ವಿಷಯ ಹೇಳಿದರು. ಅವಾಗ ಒಂದು ಚೀಟಿ ಹಾಕಿದ್ವಿ. ಇವಾಗ ಬಾನಿಗೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಬಾನಿ ಬಟ್ಟೆಗೆ ತೊಗೋಬೇಕು ಅಂದ್ಕೊಂಡು ಹೋಗಿದ್ವಿ. ಅವಾಗ ಅವರು 26 ಬನ್ನಿ, ಅವತ್ತು ಚೀಟಿ ಮುಗಿಯೋದು ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಬಂದಿದ್ವಿ. ನಾವು ಹೋಗೋಷ್ಟರಲ್ಲಿ ಮಳೆನೂ ಸ್ಟಾರ್ಟ್ ಆಗೋಗಿತ್ತು. ತುಂಬ ಮಳೆ ಬರ್ತಾ ಇತ್ತು. ಮಳೆಯಲ್ಲೇ ನಾವು ಬಂದ್ವಿ. ಅಂದರೆ ಮನೆ ಬಿಟ್ಟಾಗ ಮಳೆ ಬರ್ತಾ ಇರಲಿಲ್ಲ. ಇಲ್ಲಿ ಬಂದಾಗ ಮಳೆ ಬಂದಿದ್ದು. ಫಸ್ಟೇ ನಾವು ಬಂದಿದ್ದಾಗೆ ನಾವು ಈ ಓಲೆನ ನಾವು ಸೆಲೆಕ್ಟ್ ಮಾಡಿಟ್ಟಿದ್ವಿ ಬಾನಿಗೆ ಅಂತ ಹೇಳಿ. ಬಾನಿನೂ ಇದನ್ನು ಇಷ್ಟಪಟ್ಟಿತ್ತು, ಚೆನ್ನಾಗೈತೆ ಅದೇ ತೊಗೊಳ್ಳಿ ಅಂತ ಹೇಳಿತ್ತು. ಬಬ್ಬು ಬೇರೆ ಡಾಲರ್ ಇರೋದೇ ತೊಗೊಳ್ಳೋಣ, ಓಲೆ ಮತ್ತು ಡಾಲರ್ ಮ್ಯಾಚ್ ಆಗುತ್ತೆ, ಚೈನ್ಗೆ ಆಗುತ್ತೆ ಅಂತ ಹೇಳ್ತಾ ಇತ್ತು. ಆದರೆ ಪ್ರೀತಿಗೆ ಅದು ಇಷ್ಟ ಆಗಿಲ್ಲ. ಬೇಡ, ಬರೀ ಓಲೆ ಮಾತ್ರ ತೊಗೋ, ಡಾಲರ್ ಇರೋದೆಲ್ಲ ಬೇಡ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೊಗೊಳ್ಳೋಣ ಡಾಲರ್ ಅಂತ ಹೇಳ್ದು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆ ಓಲೆ ತೊಗೊಂಡು ಟೀ ಕುಡಿದು ಮನೆಗೆ ಬಂದ್ವಿ.